ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡುವ. ಇದಕ್ಕೆ ತೆಂಗಳಲು ಅಂತ ಕರೀತಾರೆ. ಇದು ಮಾಡೋದು ಕೂಡ ತುಂಬ ಸುಲಭ, ಅಷ್ಟೇ ರುಚಿಯಾಗಿ ಇರುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಪಟಾಪಟ್ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಕಪ್ಪು ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಹಾಗೆ 1 ಕಪ್ಪು ಉದ್ದಿನ ಬೇಳೆಯನ್ನು ಮೊದಲನೇ ದಿನ ರಾತ್ರಿಯೇ ನೆನೆಸಿಟ್ಟು ಅದನ್ನು 3 ವಿಷಲ್ ಕೂಗಿಸಿ ಅದನ್ನು ಚೆನ್ನಾಗಿ ಬೇಯಿಸಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ 1 ಚಮಚದಷ್ಟು ಜೀರಿಗೆ, ಹಾಗೆ ಇಂಗು ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅಜ್ವೈನು, ಹಾಗೆ ಒಂದು ಸ್ವಲ್ಪ ತುಪ್ಪನೂ ಬೇಕಾಗುತ್ತೆ. ಹಾಗೆ 1 ಚಮಚ ಜೀರಿಗೆ ಮತ್ತು ಇಂಗು, ಹಾಗೆ ಕಾಳು ಮೆಣಸಿನ ಪುಡಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ, ಖಾರಕ್ಕೆ ಬೇಕಾಗಿರುವಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಶ್ರಣ ಮಾಡ್ಕೊಳ್ಬೇಕು. ಈ ಥರ ಎಲ್ಲವನ್ನು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ 1 ಚಮಚ ತುಪ್ಪ ಅಥವಾ ಬೆಣ್ಣೆಯನ್ನು ತಗೊಳ್ಬೇಕು. ನಾನಿಲ್ಲಿ ತುಪ್ಪವನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಉದ್ದಿನ ಬೇಳೆಯ ಮಿಶ್ರಣ, ಆ ಉದ್ದಿನ ಬೇಳೆ ಮಿಶ್ರಣವನ್ನು ಇಲ್ಲಿ ಒಂದೊಂದೇ ಚಮಚವನ್ನು ತಗೊಂಡು ಈ ಥರ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಒಂದೇ ಸರಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ. ಅದು ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅಷ್ಟು ಹಿಟ್ಟಿಗೂ ನನಗೆ ಇಲ್ಲಿ 1 ಬೌಲಷ್ಟು ಉದ್ದಿನ ಹಿಟ್ಟು ಆಗಿದೆ. ನೋಡಿ, ಇಲ್ಲಿ ಎಲ್ಲ ಹಿಟ್ಟುಗಳು ಖಾಲಿಯಾಗಿದೆ. ಸೊ ನೀರನ್ನು ಹಾಕ್ಕೊಳ್ಬಾರ್ದು. ಫಸ್ಟು ಈ ಥರ ಹಿಟ್ಟಿನ ಜೊತೆಗೆ ಉದ್ದಿನ ಬೇಳೆಯ ಮಿಶ್ರಣವನ್ನು ಚೆನ್ನಾಗಿ ಈ ಥರ ಸೇರಿಸಿ ನಾದ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ತಣ್ಣಗಿರೋ ನೀರನ್ನು ಚಿಮ್ಸ್ತಾ ಬರಬೇಕಾಗುತ್ತೆ. ನೋಡಿ, ಈ ಥರ ಹಾಕ್ಕೊ. ಒಂದು ಉಂಡೆ ಆಕಾರಕ್ಕೆ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಗಟ್ಟಿಯಾಗಿರುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ನೋಡಿ, ಈ ಹದಕ್ಕೆ ಈಗ ಹಿಟ್ಟು ರೆಡಿಯಾಗಿದೆ. ನೋಡಿ, ಈಗ ಚಕ್ಲಿ ಒರಳಲ್ಲಿ ನಾವು ಇದನ್ನು ಹಾಕುವ. ಈ ಥರ ಹೋಲ್ ಇರುವಂತಹ, ಇಷ್ಟೇ ದೊಡ್ಡದಾದಂಥ ಹೋಲ್ ಇರುವಂತಹ ಒರಳಲ್ಲಿ ನಾನು ಹಾಕಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಇದರೊಳಗೆ ಹಾಕಿ ಚಕ್ಲಿ ಒತ್ತೋ ಥರನೇ ಈ ಥರ ಒರಳಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒತ್ತುಕೊಳ್ತಾ ಇದ್ದೇನೆ. ಸೊ ನೋಡಿ, ಈ ಥರ ನಾವು ಒರಳಲ್ಲಿ ಈ ಥರ ಕರೆ ಆಕಾರ ಮಾಡಿಕೊಂಡು ಒತ್ಕೊಳ್ತಾ ಇದ್ದೇನೆ. ನೀವು ಈ ಥರ ಪ್ಲೇಟಲ್ಲಿ ಹೊರಗಡೆನೆ ಮಾಡಿಟ್ಕೊಂಡು ಆಮೇಲೆ ಎಲ್ಲವನ್ನು ಕೂಡ ಒಂದೇ ಸರಿ ಬಿಸಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ನೋಡಿ, ಈ ಥರ ಬಿಳಿ ಬಣ್ಣದಲ್ಲೇ ಬರುತ್ತೆ. ಇದು ವೈಟ್ ಆಗಿರುತ್ತೆ. ನೀವು ಖಾರದ ಪುಡಿ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಸೊ ನಾನು ಇದರಲ್ಲಿ ಕಾಳು ಮೆಣಸು ಹಾಕಿರೋದ್ರಿಂದ ಬಿಳಿ ಬಣ್ಣಕ್ಕೆ ಬಂದಿದೆ. ಸೊ ಇವಾಗ ಎಣ್ಣೆ ಕಾದಿದೆ. ನಾನು ಒಂದೊಂದೇ ತೆಂಗಳಲನ್ನು ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಸೊ ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ನಾನು ಒಂದೊಂದೇ ತೆಂಗಳಲನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಬಬಲ್ಸ್ ಎಲ್ಲ ಸ್ಟಾಪ್ ಆದ ತಕ್ಷಣ ಇದನ್ನು ತಿರುಗಿ ಹಾಕ್ಕೊಳ್ಬೇಕು. ಇದು ವೈಟ್ ಕಲರಲ್ಲೇ ಇರುತ್ತೆ. ನಾನು ಮೊದಲೇ ಹೇಳಿದಾಗೆ ಕಾಳು ಮೆಣಸು ಹಾಕಿರೋದ್ರಿಂದ ಬಿಳಿ ಬಣ್ಣದಲ್ಲೇ ಇದು ಬರುತ್ತೆ. ಸೊ ಇದೆಲ್ಲ ಸ್ಟಾಪ್ ಆದ ತಕ್ಷಣ ನಾನು ಇದನ್ನು ತಿರುಗಿ ಹಾಕ್ಕೊಂಡು ತೆಕ್ಕೊಳ್ತೀನಿ. ನೋಡಿ, ನಾನು ಇದನ್ನು ತಿರುಗಿ ಹಾಕ್ಕೊಂಡು ಇದನ್ನು ಎಣ್ಣೆಯಿಂದ ಎತ್ಕೊಂಡು ಮತ್ತೆ ಸೆಕೆಂಡ್ ಬ್ಯಾಚನ್ನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಬಬಲ್ಸ್ ಎಲ್ಲ ಇಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಕಲರ್ ಕೂಡ ಹಾಗೆ ಇದೆ. ಸೊ ಇದನ್ನು ಎತ್ತಿಟ್ಕೊಳ್ತಾ ಇದ್ದೇನೆ. ಹಾಗೆ ನಾನು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಕೆಂಪು ಬಣ್ಣದಲ್ಲಿ ಮಾಡ್ತಾ ಇದ್ದೇನೆ. ಇದು ವೈಟ್ ಕಲರಲ್ಲಿ ಇದೆ ಅಲ್ಲ. ಸೊ ಇವಾಗ ನೋಡಿ, ನಾನು ಅದೇ ಹಿಟ್ಟಿಗೆ ಸೊ ಈ ಬ್ಯಾಚು ರೆಡ್ ಕಲರಲ್ಲಿ ಬಂದಿದೆ. ಖಾರದ ಪುಡಿ ಹಾಕಿರೋದ್ರಿಂದ ಈ ಥರ ಕೆಂಪು ಬಣ್ಣದಲ್ಲಿ ಬಂದಿದೆ. ಸೊ ಇವೆಲ್ಲವನ್ನು ಕೂಡ ಮಾಡಿ ಎತ್ತಿಟ್ಕೊಂಡು ನಾವು ಸರ್ವ್ ಮಾಡ್ತಾ ಇದ್ದೇನೆ. ಇದು ಸ್ಪೆಷಲಿ ಉತ್ತರ ಕರ್ನಾಟಕದ ಅಡಿಗೆ. ಇದು
ತುಂಬ ಚೆನ್ನಾಗಿರುತ್ತೆ. ಕೇವಲ ಒಂದು 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಉದ್ದಿನ ಬೇಳೆಯನ್ನು ಮುಂಚಿನ ದಿನವೇ ನೆನೆಸಿ ಅದನ್ನು ರುಬ್ಬಿ ಮಾಡಿರುವಂಥದ್ದು. ನೀವು ಉದ್ದಿನ ಬೇಳೆಯನ್ನು ಹುರಿದು ಅದನ್ನು ಹಿಟ್ಟು ಮಾಡಿ ಕೂಡ ಮಾಡ್ತಾರೆ, ಹಾಗೂ ಮಾಡಬಹುದು. ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈವ್ನಿಂಗು ಸ್ನ್ಯಾಕ್ಸ್ ತಿನ್ನಬೇಕನ್ನಿಸ್ದಾಗ, ಏನಾದರೂ ಕುರುಕುಲ ತಿಂಡಿ ತಿನ್ನಬೇಕನ್ನಿಸ್ದಾಗ ಇದನ್ನು ಕೇವಲ 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನನ್ನ ವಿಡಿಯೋ ಏನಾದರೂ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನೊಂದು ಅದ್ಭುತವಾದಂತಹ ವಿಡಿಯೋದೊಂದಿಗೆ ಸಿಗ್ತೇನೆ, ಅಥವಾ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭವಾಗಲಿ.